ANMR ನ್ಯೂಸ್ಗೆ ಸ್ವಾಗತ. ಜನನಿಬಿಡ ಪ್ರದೇಶದಲ್ಲೇ ಕಸ ವಿಂಗಡಣೆ ಮಾಡುತ್ತಿರುವ ಚಿಂತಾಮಣಿ ನಗರಸಭೆ. ಸೊಳ್ಳೆ ಮತ್ತು ವಾಸನೆಯಿಂದ ತತ್ತರಿಸಿದ ಜನತೆ. ಚಿಂತಾಮಣಿ ನಗರದ ಸ್ವಚ್ಛತೆ ಕಾಪಾಡಿ ನಾಗರಿಕರ ಆರೋಗ್ಯ ಕಾಪಾಡಬೇಕಾದ ನಗರಸಭೆಯೇ ನಗರದ ಹೃದಯ ಭಾಗ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ಕಸ ತಂದು ಸುರಿಯುವುದು, ಅಲ್ಲಿಂದ ಸಾಗಾಣಿಕೆ ಮಾಡುವ ಮೂಲಕ ನಗರದ ಮಧ್ಯಭಾಗದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿರುವ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಗರದ ಹಳೆಯ ಸಂತೆಯ ಖಾಲಿ ಜಾಗದಲ್ಲಿ ನಗರಸಭೆ ಕಸ ವಿಂಗಡಣೆ ಮಾಡಿಕೊಂಡು ಅಲ್ಲಿಂದ ಚೇಳು ರಸ್ತೆಯಲ್ಲಿರುವ ಕನಿಶೆಟ್ಟಹಳ್ಳಿಗೆ ಕಸ ಸಾಗಾಣಿಕೆ ಮಾಡುತ್ತಿದೆ. ದಿನನಿತ್ಯ ಇಲ್ಲಿ ಕಸ ಸುರಿಯುವುದರಿಂದ ಇಡೀ ಪ್ರದೇಶ ಕಸದ ಡಂಪರ್ ಯಾರ್ಡ್ ಆಗಿರುವುದರ ಜೊತೆಗೆ ಮಳೆ ಬಿದ್ದು ಅಲ್ಲಿ ವಾಹನಗಳು ಓಡಾಡಿ ಮಳೆ ನೀರು ನಿಂತು ಅದರಲ್ಲಿ ಕಸ ಹಾಕಿದರೆ ಇಡೀ ಹಳೆ ಸಂತೆ ಮೈದಾನ ಕೆಸರುಗುಂಡಿಯಾಗಿದೆ. ಕಸ ವಿಂಗಡಣೆ ಮಾಡುವ ಉತ್ತರ ಭಾಗದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಪೂರ್ವಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆ, ಪೊಲೀಸ್ ಠಾಣೆ ಇದೆ. ದಕ್ಷಿಣಕ್ಕೆ ಸಾರ್ವಜನಿಕ ಗ್ರಂಥಾಲಯ ಜೊತೆಗೆ ಹಲವಾರು ವಹಿವಾಟು ನಡೆಸುವ ಅಂಗಡಿ ಮುಂಗಟ್ಟುಗಳು ಇರುವುದರಿಂದ ಅಲ್ಲಿನ ಕೆಸರಗುಂಡಿಯ ಪಕ್ಕದಲ್ಲಿ ಪ್ರತಿದಿನ ಬೆಳಗ್ಗೆ ವಿವಿಧ ಸೊಪ್ಪುಗಳು, ಕೊತ್ತಂಬರಿ, ಕರಿಬೇವಿನ ಸೊಪ್ಪಿನ ಮಾರುಕಟ್ಟೆ ನಡೆಸುತ್ತಿದ್ದಾರೆ. ಸಮೀಪದಲ್ಲಿಯೇ ಮಾಂಸದ ವ್ಯಾಪಾರ ಸಹ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ನಗರಸಭೆ ಕಸ ವಿಲೇವಾರಿ ಮಾಡಲು ಮುಂದಾಗಿ ಅಲ್ಲಿ ಕೆಸರುಗದ್ದೆಯಾಗಿ ದುರ್ನಾಥದ ವಾಸನೆ ಜೊತೆಗೆ ಸೊಳ್ಳೆಗಳ ಕಾಟ ಸಹ ವಿಪರೀತವಾಗುತ್ತಿರುವುದರ ಜೊತೆಗೆ ಸಾರ್ವಜನಿಕರು ಸಾಂಕ್ರಾಮಿಕ ರೋಗದ ಭೀತಿಯ ಆತಂಕ ಹೆಚ್ಚಿಸಿದೆ. ಇನ್ನು ಕಸ ವಿಲೇವಾರಿ ನಂತರ ಅಲ್ಲಿಯೇ ಉಳಿದ ಪ್ಲಾಸ್ಟಿಕ್ ಪೇಪರ್ಗಳು ಗಾಳಿಯಲ್ಲಿ ತೂರಿಕೊಂಡು ಸಮೀಪದ ಅಂಗಡಿ ಹಾಗೂ ಮನೆಗಳಿಗೆ ಬರುತ್ತಿವೆ. ಹಂದಿ ಮತ್ತು ನಾಯಿಗಳು ಕಸವನ್ನು ಎಳೆದಾಡುವುದರಿಂದ ದುರ್ನಾಥದ ವಾಸನೆ ಬೀರುತ್ತಿದೆ. ಸೊಳ್ಳೆಗಳ ಕಾಟವು ದಿನೇ ದಿನೇ ಹೆಚ್ಚುತ್ತಿದೆ. ಈ ಬಗ್ಗೆ ಅನೇಕ ಬಾರಿ ನಗರಸಭೆ ಆಯುಕ್ತರಿಗೆ ದೂರು ನೀಡಿದರೂ ಏನು ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಅಲ್ಲಿನ ನಿವಾಸಿಗಳು. ನಗರದ ಪ್ರತಿ ಮನೆಗೂ ಕಸದ ಬುಟ್ಟಿಗಳನ್ನು ನೀಡಲಾಗಿದೆ. ಒಣಕಸ, ಹಸಿ ಕಸ ಬೇರ್ಪಡಿಸಿಕೊಳ್ಳುವಂತೆ ಸಾಕಷ್ಟು ಪ್ರಚಾರ ಮಾಡದೇ ಇದ್ದ ನಗರಸಭೆ ಇತ್ತೀಚೆಗೆ ಅರಿವು ಮೂಡಿಸುವುದಾಗಿ ಭಿತ್ತಿಪತ್ರಗಳನ್ನು ಮುದ್ರಣ ಮಾಡಿದೆ ಹೊರತು ಇದುವರೆಗೂ ಸಾರ್ವಜನಿಕವಾಗಿ ವಾರ್ಡ್ಗಳಲ್ಲಿ ಪ್ರಚಾರಕ್ಕೆ ಮಾತ್ರ ಮುಂದಾಗಿಲ್ಲ. ಇನ್ನು ಜನನಿಬಿಡ ಪ್ರದೇಶದಿಂದ ಕಸ ಬೇರ್ಪಡಿಸುವ ಸ್ಥಳವನ್ನು ಶೀಘ್ರವೇ ಬದಲಾಯಿಸಬೇಕೆಂದು ಅಲ್ಲಿನ ಜನತೆ ಆಗ್ರಹಿಸಿದ್ದಾರೆ. ಹೆಚ್ಚಾಗಿ ನಾವು ಹೆಂಗೆ ವ್ಯಾಪಾರ ಮಾಡೋದು 3 ಗಂಟೆ ತನಕ 7 ಗಂಟೆ ಯಾಕೆ ಕ್ಲೀನ್ ಮಾಡಲ್ವಾ? ಯಾರು ಇಲ್ಲ ಇಲ್ಲಿ. ಇದ್ರದ್ದು ಏನು ಸಮಸ್ಯೆ ಅನ್ನೋದು ಯಾರು ಕೇಳೋರೇ ಇಲ್ಲ. ಇದಕ್ಕೇನು ದಾತುಪಿರವೇ ಇದ್ದಂಗೆ ಇಲ್ಲಿ ಮಾರ್ಕೆಟ್ಗೆ ಯಾವತ್ತು ಹಿಂಗೆ ಇರುತ್ತಾ? ಯಾವಾಗಲೂ ಇದೇ ರೀತಿನೇ ಇರ್ತದೆ ಸರ್. ಕ್ಲೀನ್ ಮಾಡೋರೇ ಇಲ್ಲ. ಅದು ಯಾರವರ ಏನೋ ಈ ಮಾರ್ಕೆಟ್ಗೆ ಕೇಳೋರೇ ಇಲ್ಲ. ಚನ್ನಕೇಶಪುರ ರೈತ ನಾವು ಪ್ರತಿದಿನ ಈ ಮಾರ್ಕೆಟ್ಗೆ ಸೊಪ್ಪುಗಳನ್ನು ತಂದು ಇಲ್ಲಿ ನಗರಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ನಗರಸ್ಥಕ್ಕೆ ಇಲ್ಲಿ ಬೇಕಾದಷ್ಟು ಗಲೀಜಿದೆ. ಈ ನಗರದಿಂದ ಇಲ್ಲಿ ರಸ್ತೆ ಸರಿಯಾಗಿಲ್ಲ, ಕೊಳಚೆ ಪ್ರದೇಶ ಆಗಿಬಿಟ್ಟಿದೆ. ಇಲ್ಲಿ ಬೇಕಾದಷ್ಟು ರೋಗಗಳು ಅಂಟ್ಕೊಳ್ತವೆ. ಇದನ್ನು ನಗರಸಭೆಯವರು ಇದನ್ನು ಯಾವುದೇ ರೀತಿ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸ್ತಾ ಇಲ್ಲ. ಇಲ್ಲಿ ಮುಂದೆ ಇದೇ ರೀತಿ ಆದರೆ ಇಡೀ ನಗರಕ್ಕೆ ಹೊಲಸು ಸುತ್ತಕೊಂಡು ಜನರು ಸಾಂಕ್ರಾಮಿಕ ರೋಗಗಳು ಸಾಯಬೇಕಾಗುತ್ತೆ. ಇಲ್ಲಿಂದ ಈಚೆಗೆ ಆದ್ರೂ ಸರಿಯಾದ ರೀತಿಯಲ್ಲಿ ಇದು ಸರಿಪಡಿಸ್ಬೇಕಂತೇಳಿ ನಗರಸಭೆಯವ್ರಿಗೆ ತಿಳಿಸ್ತಾರೆ. ವ್ಯವಸ್ಥೆ ಈ ಥರ ಇದೆ, ಏನೋ ಗಲೀಜು ಹಿಂಗೆ ತುಂಬಿದೆ. ಇದರಿಂದ ಕ್ರಿಮಿಗಳು ಜಾಸ್ತಿ ಆಗುತ್ತೆ, ಕಾಯಿಲೆಗಳು ಬರುತ್ತೆ. ನೀವು ಅದರಲ್ಲೂ ನೀವು ವ್ಯಾಪಾರ ಮಾಡ್ತಿದ್ದೀರಲ್ಲ, ನೀವು ಎಷ್ಟು ಮಾತ್ರ ನೀವು ಸರಿ ಇದ್ದೀರಾ? ಏನು ಮಾಡ್ತೀರಾ? ಮುನ್ಸಿಪಾಲ್ಗೆ 4-5 ಸತಿ ಹೇಳಿದ್ದೀರಿ ಇಲ್ಲಿ ಹಾಕಬೇಡಿ ಕಸ ಅಂತ. ಊರಲ್ಲಿರೋ ಕಸ ಎಲ್ಲ ಊರ ಮಧ್ಯೆ ತಂದು ಹಾಕ್ತಾಯಿದ್ದಾರೆ. ಇಲ್ಲಿ ಮಾರ್ಕೆಟ್ ನಡೆಸ್ತಾ ಇದ್ರೂ ಮಾರ್ಕೆಟ್ ನಡ್ಸೋಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ಆ ಕಡೆ ತಿರ್ಸಿ ನೋಡಿ, ಆ ಕಡೆ ಬೇಕಾದರೆ ಕಸ ಎಲ್ಲ ಊರಲ್ಲಿ ಕಸ ಎಲ್ಲ ಇಲ್ಲೇ ಮಾಡ್ತಾಯಿದ್ದಾರೆ. ಯಾರನ್ನ ಊರ ಮಧ್ಯೆ ತೊಗೊಂಡು ಬಂದು ವಿಲೇವಾರಿ ಮಾಡ್ತಾರೆ ಕಸನ? ಅದು ಟೌನಲ್ಲಿ ಊರ ಮಧ್ಯೆ ಇದು. ಬಸ್ ಸ್ಟ್ಯಾಂಡ್ ಇದೆ, ಲೈಬ್ರರಿ ಇದೆ, ಹಾಸ್ಪಿಟ್ಲ್ ಇದೆ,
ಮಟನ್ ಅಂಗಡಿ ಇದೆ, ಪ್ರತಿಯೊಂದು ಇದೆ. ಅಲ್ಲಿ ತೊಗೊಂಬಂದು ವಿಲೇವಾರಿ ಮಾಡ್ತಾ ಇದ್ದಾರೆ ಕಸನ. ಇಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ ಕೆಲವೆಲ್ಲ, ಯೂರಿನ್ ಪಾಸ್ ಎಲ್ಲ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ನಡೀತಾ ಇದೆ. ಅದು ಮುನ್ಸಿಪಲ್ ಅವರು ಎಷ್ಟು ಸತಿ ಹೇಳಿದ್ರು ಅದನ್ನು ತೊಗೊಂಡಿಲ್ಲ. ಅದ್ರ ನೀವು ಏನಿದೆಯೋ ಅದು ನೋಡಬೇಕು. ಇದ್ರ ಬಗ್ಗೆ ಯಾರಿಗಾರು ಗಮನಕ್ಕೆ ತಂದಿದ್ದೀರಾ ನೀವು? 3 ಸತಿ ಹೇಳಿದ್ದೀರ ಅವ್ರಿಗೆ. ಅವರೇ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವರೇ ಹೇಳಿದಾರಂತೆ ರೋಡ್ ಕಸ ಎಲ್ಲ ತಂದು ಇಲ್ಲ ಹಾಕ್ರಿ ಅಂತ. ಇನ್ನು ಯಾರಿಗೆ ಹೇಳೋಣ? ಅವರು ಗಾಡಿಯವ್ರು ತಳ್ಳೋರು ಎತ್ಕೊಂಡ್ಬಂದು ಇಲ್ಲ ಹಾಕ್ತಾರೆ. ಕೇಳಿದ್ರೆ ಅವ್ರು ಇತ್ಕೊಂಡು ನಮ್ಗೆ ಮುನ್ಸಿಪಲ್ ಅವರು ಹೇಳಿದ್ದಾರೆ, ನಾವು ಇಲ್ಲೇ ಹಾಕ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತಂದು ಇಲ್ಲಿ ಕಸ ವಿಲೇವಾರಿ ಮಾಡಿದ್ರೆ ಹೆಂಗಾಗುತ್ತೆ? ಊರು ಮಧ್ಯದಲ್ಲಿ ನೀವು ಹೇಳಿದ್ರೆ ನಗರಸಭೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ.